ಕೊಡಗು ಜಿಲ್ಲೆಯಲ್ಲಿ ಜಾತಿ ಗಣತಿಗೆ ಈಗ ಜಿಲ್ಲಾಡಳಿತ ಸಜ್ಜಾಗಿದೆ. ಆರಂಭದಲ್ಲೇ ಸ್ವಲ್ಪ ಗೊಂದಲದ ಗೂಡಾಗ್ಬಿಟ್ಟಿದೆ ಈ ಸಮೀಕ್ಷೆ ಕಾರ್ಯ. ಯಾವ ಊರಲ್ಲಿ ಸಮೀಕ್ಷೆ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಸ್ಪಷ್ಟತೆ ಇಲ್ಲ. ಶಿಕ್ಷಕರಿಗೆ ಮನೆಗಳ ಪಟ್ಟಿಯನ್ನು ಕೂಡ ಜಿಲ್ಲಾಡಳಿತ ಸರಿಯಾಗಿ ಕೊಟ್ಟಿಲ್ವಂತೆ. ಅನುದಾನಿತ ಶಾಲಾ ಶಿಕ್ಷಕರಿಗೆ ತರಬೇತಿ ಕೂಡ ಕೊಟ್ಟಿಲ್ಲ. ಸೊ ಗ್ರಾಮೀಣ ಪ್ರದೇಶಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಬೇರೆ ಕಾಡ್ತಾ ಇದೆ. ಹಿಂಗಾಗಿ ಜಾತಿ ಗಣತಿ ಸಮೀಕ್ಷೆ ಆಪ್ ಓಪನ್ ಆಗೋದೇ ಡೌಟ್ ಆಗ್ಬಿಟ್ಟಿದೆ. ಸೊ ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಗಳು. 22ರಿಂದ ಸರ್ವೆ ಆರಂಭವಾಗುತ್ತೆ ಅಂತ ಹೇಳ್ಬಿಟ್ರು. ಸರ್ವೆಗೆಲ್ಲ ರೆಡಿ ಆದರೂ ಸರಿ ಸರ್ವೆ ಕಳ್ಸೋಣ ಅಂತೇಳಿ ನೋಡಿ ಎಲ್ಲ ಕಾರ್ಯಕ್ರಮ ನಡೀತು. ಜಿಲ್ಲಾಡಳಿತ ವತಿಯಿಂದ ಅವರಿಗೆ ಕೈಪಿಡಿ ಕೊಟ್ಟರು, ಹೋಗಿ ನೀವು ಸರ್ವೆ ಮಾಡ್ಕೊಂಡು ಬನ್ನಿ ಅಂತ ಅಂದರು. ಆದರೆ ಸರಿಯಾಗಿ ಟ್ರೈನಿಂಗ್ ಕೊಟ್ಟಿಲ್ಲ ಅವರಿಗೆ. ಹೆಂಗೆ ಮಾಡಬೇಕು, ಯಾವ ಪ್ರಶ್ನೆಗಳನ್ನ ಕೇಳಬೇಕು, ಹೇಗೆ ಅದರ ಡಾಟಾ ಸಂಗ್ರಹಿಸಬೇಕು, ಎಲ್ಲಿ ಅದನ್ನು ನಮೂದು ಮಾಡಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ಒಂದು ಟ್ರೈನಿಂಗ್ ಕೊಡಬೇಕಾಗಿತ್ತು. ಅದು ಸರಿಯಾಗಿ ಕೊಟ್ಟಿಲ್ವಂತೆ. ಅದ್ರ ಜೊತೆಗೆ ಯಾರ್ಯಾರು ಎಲ್ಲೆಲ್ಲಿಗೆ ಹೋಗಬೇಕು, ಯಾವ್ಯಾವ ಏರಿಯಾ ಕವರ್ ಮಾಡಬೇಕು ಅನ್ನೋದು ಕೂಡ ಕ್ಲಾರಿಟಿ ಇಲ್ಲ. ಇನ್ನು ದೊಡ್ಡ ಸಮಸ್ಯೆ ಅಂದರೆ ಅದು ನೆಟ್ವರ್ಕ್ ಸಮಸ್ಯೆ. ಆ್ಯಪ್ ಕೂಡ ಓಪನ್ ಆಗ್ತಾ ಇಲ್ಲ. ಸೊ ಇಂಥ ಒಂದಷ್ಟು ಸಮಸ್ಯೆಗಳು ಈಗಾಗಲೇ ಆರಂಭದಲ್ಲೇ ಬರ್ತಾ ಇವೆ. ಸೊ ಹಂಗಾಗಿ ಕೆಲವೊಂದು ಕಡೆ ಮಧ್ಯಾಹ್ನ ಆದರೂ ಕೂಡ ಸರ್ವೆ ಇನ್ನೂ ಒಂದು ಡಾಟಾ ಕೂಡ ಎಂಟರ್ ಆಗಿಲ್ವಂತೆ. ಈ ಥರದ್ದು ಒಂದಷ್ಟು ಸಮಸ್ಯೆಗಳೀಗ ಪ್ರಾಕ್ಟಿಕಲ್ ಸಮಸ್ಯೆಗಳು ಕಾಡ್ತಾ ಇವೆ. ಜಾತಿ ಗಣತಿಗೆ ಒಂದು ಕಡೆ ಜಿಲ್ಲಾಡಳಿತ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರೆ